ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಲತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ಆದರೂ ಬನ್ನಿ ಒಂದು 2 ಮಿನಿಟ್ಸ್ ಮಾತಾಡೋಣ. ಏನು ಗೊತ್ತಾ, ಇವತ್ತು ನಾನು ಈ ವಿಷಯದ ಬಗ್ಗೆ ಮಾತಾಡಬೇಕಂತ. ಬನ್ನಿ ಮಾತಾಡೋಣ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಈ ಬೆಟ್ಟದ ನೆಲ್ಲಿಕಾಯಿನ ಮೊದಲು ಜ್ಯೂಸ್ ಮಾಡಿ ಕುಡಿತಿದ್ದೆ. ಜಿಮ್ಮಿಂದ ಬಂದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿತಿದ್ದೆ. ಆದರೆ ನನಗೆ ತುಂಬ ಹೆಲ್ಪ್ ಆಯಿತು ಇದು. ಯಾಕಂದರೆ ಫಸ್ಟು ನನ್ನ ಕೂದಲೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಉದುರೋಗ್ಬಿಟ್ಟಿತ್ತು. ಸರಿನಾ, ತಲೆ ಬುಡ ಎಲ್ಲ ಕಾಣಿಸ್ತಾ ಇತ್ತು. ಇದನ್ನು ತಿನ್ನೋಕೆ ಹಿಡಿದ್ಮೇಲೆ ಸ್ವಲ್ಪ ಕೂದಲು ಬೆಳೀತಾ ಇದೆ. ಆಮೇಲೆ ಏನು ಗೊತ್ತಾ, ಇದನ್ನು ರುಬ್ಬಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ನಾನು ಆ ಥರ ಕುಡಿಯುವಾಗ ಏನಾಗ್ತಿತ್ತು ಗೊತ್ತಾ, ನಾನು ಅದನ್ನ ಸೋಸ್ತಿದ್ನಲ್ಲ ರುಬ್ಬಿಟ್ಟು, ಅದು ನಾರಿನಂಶ ಎಲ್ಲ ಅದರಲ್ಲೇ ಹೋಗ್ತಾಯಿತ್ತು. ಮತ್ತು ಇದರಿಂದ ನನಗೆ ಏನೂ ಹೆಲ್ಪ್ ಆಗ್ತಿರಲಿಲ್ಲ. ಸುಮ್ಮನೆ ಏನೋ ಸ್ವಲ್ಪ ಕಲರ್ ಬಿಟ್ಕೊಳ್ಳೋದು, ಸ್ವಲ್ಪ ಒಗ್ರೊಗ್ರು ಥರ ಒಂದು ಜ್ಯೂಸ್ ಸಿಗ್ತಿತ್ತು ಅಷ್ಟೇ. ಬಟ್ ಇದರಲ್ಲಿರೋ ಸತ್ವ ಯಾವುದು ನಮ್ಮ ದೇಹಕ್ಕೆ ಬರಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಇದನ್ನು ರುಬ್ಬಿ ಅದನ್ನು ಸೋಸಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇಲ್ಲ. ಇದನ್ನು ಹಾಗೆ ತಿಂತೀನಿ ಕಚ್ಚಿ. ದಿನಕ್ಕೆ ಒಂದಾದರೂ ಸರಿ, ಇಲ್ಲ 2 ಆದರೂ ಸರಿ. ನಿಮಗಿಷ್ಟ ಆದರೆ ನೀವು ತಿನ್ಬೋದು, ಸರಿ 3 ಆದರೂ ಸರಿ, ನೀವು ಎಷ್ಟಾದರೂ ತಿನ್ಬೋದು. ಸರಿನಾ, ನಾನು 2ರಿಂದ 3 ತಿಂತೀನಿ. ಖಾಲಿ ಹೊಟ್ಟೆನಲ್ಲಿ ಬಂದ ತಕ್ಷಣ ಸುಮ್ಮನೆ ಓಡಾಡ್ಕೊಂಡು ಹಂಗೆ ತಿಂದು ಕೆಲಸ ಮಾಡಿಕೊಂಡೆ ಅಗದಿ ಚೆನ್ನಾಗಿ ತಿಂತೀನಿ. ಇದಾಗಿರೋ ನಾರಿನಂಶ ಎಲ್ಲ ನಮ್ಮ ದೇಹಕ್ಕೆ ಹೋಗುತ್ತೆ, ಆಯಿತಾ. ಎಲ್ಲದಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಗಟ್ ಹೆಲ್ತ್ಗೆ, ಕಣ್ಣಿಗೆ, ಕೂದಲಿಗೆ, ಸ್ಕಿನ್ನಿಗೆ, ಆಮೇಲೆ ವೆಯ್ಟ್ ಲಾಸ್ ಆಗೋಕ್ಕೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದು. ಅದಕ್ಕೆ ನಿಮಗೆ ಇಷ್ಟ ಆದರೆ ನೀವು ಹಾಗೆ ಮಾಡಿ. ಆಮೇಲೆ ಏನು ಗೊತ್ತಾ, ಯಾವುದೇ ಉಪ್ಪು ಖಾರ ಸೇರಿಸಿ ತಿನ್ನಬಾರ್ದು. ಅದರಲ್ಲಿರೋ ಸತ್ವನ ನಾವು ಕಳೆದು ನಮ್ಮ ಟೇಸ್ಟಿಗೆ ಅದನ್ನ ಬದಲಾಯಿಸ್ಕೊಬಾರ್ದು. ಯಾವತ್ತೂ ನೇಚರು ಕೊಡೋದು ತುಂಬ ಸೊಗಸಾಗಿ ತುಂಬ ರುಚಿಯಾಗಿ ಕೊಡುತ್ತೆ. ಅದನ್ನು ನಮ್ಮ ಟೇಸ್ಟಿಗೆ ನಾವು ನಮ್ಮ ಕ್ರೇವಿಂಗಿಗೆ ಉಪ್ಪು ಖಾರ ಬೆರೆಸಿ ತಿನ್ನಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಾನು ನಿಮ್ಮ ಪ್ರೀತಿಯ ಲತಾ.